ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು CST ಚಾನಲ್. ಇವತ್ತು ಚಳಿಗೆ ಬಿಸಿ ಬಿಸಿಯಾದ ಪಲಾವ್ನ ರೆಡಿ ಮಾಡ್ತಾ ಇದ್ದೀನಿ. ಬನ್ನಿ, ಅದು ಎಲೆಕೋಸಿನಿಂದ ಇವತ್ತು ಪಲಾವ್ನ ಮಾಡ್ತಾ ಇದ್ದೀನಿ. ಬನ್ನಿ ಅದು ಹೇಗೆ ಮಾಡೋದು ನೋಡೋಣ ಅಂತ. ನಾನಿಲ್ಲಿ ಎಲೆಕೋಸನ್ನು ತಗೊಂಡು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಬಿಸಿ ನೀರಿಗೆ, ಕುದೀತಿರೋ ನೀರಿಗೆ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಹಾಕಿ ಒಂದು 10 ನಿಮಿಷ ಅದೇ ನೀರಲ್ಲಿ ನೆನೆಸಿಡಬೇಕು. ಏಕೆಂದರೆ ಈ ಎಲೆಕೋಸಿಗೆ ತುಂಬ ಔಷಧಿ ಹೊಡೆದಿರ್ತಾರೆ. ಅದರಿಂದ ಅದೆಲ್ಲ ರಿಮೂವ್ ಆಗಬೇಕು ಅಂದರೆ ನಾವು ಬಿಸಿ ನೀರಲ್ಲಿ ಒಂದು 10 ನಿಮಿಷ ನೆನೆಸಿಟ್ಟು ಚೆನ್ನಾಗಿ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಇಲ್ಲಿ ಸ್ಪೈಸಸ್ ತೊಗೊಂಡಿದ್ದೀನಿ. ಕಸ್ತೂರಿ ಮೇಥಿ, ಜೀರಿಗೆ, ಪಲಾವ್ ಎಲೆ ಮತ್ತು ಸೊಂಪು, ಕೊತ್ತಂಬರಿ ಸೊಪ್ಪು, 2 ಸ್ಟಾರ್ ಮಸಾಲ ಹೂವು ಮತ್ತು ಮರಾಠಿ ಮಗ್ಗು, ಒಂದು 4 ಲವಂಗ. ಇಷ್ಟು ಸ್ಪೈಸಸ್ ಬೇಕು ಒಗ್ಗರಣೆಗೆ ಹಾಕೋದಕ್ಕೆ. ನಂತರ ಅಡಿಗೆ ಅರಿಶಿನ, ಒಂದು 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಇಲ್ಲಿ 2 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಖಾರದ ಪುಡಿ ಸ್ವಲ್ಪ, ಅರ್ಧ ಟೀ ಸ್ಪೂನಷ್ಟು ಚಕ್ಕೆ ಪೌಡರ್ ಮತ್ತು 1 ಲೋಟದಷ್ಟು ನಾನು ಅಕ್ಕಿನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಅರ್ಧ ಟೀ ಸ್ಪೂನಷ್ಟು ನಾನು ಧನಿಯಾ ಪುಡಿ ಇಟ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಎಣ್ಣೆ. ಇಷ್ಟು ಪದಾರ್ಥ ಬೇಕು ನಾವು ಎಲೆಕೋಸಿನ ಪಲಾವ್ ಮಾಡೋದಕ್ಕೆ. ಮತ್ತು ಅದು ಹೇಗೆ ಮಾಡೋದು ನೋಡೋಣ ಬನ್ನಿ. ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಮೊದಲಿಗೆ ನಾವು ಸ್ಪೈಸಸ್ನ ಹಾಕೋಬೇಕು. ಈ ಮೊದಲಿಗೆ ನಾವು ಸ್ಪೈಸಸ್ ಹಾಕ್ಕೊಂಡ್ರೆ ಅದರಲ್ಲಿರೋ ಫ್ಲೇವರೆಲ್ಲ ಚೆನ್ನಾಗಿ ಬಿಟ್ಕೊಡುತ್ತೆ. ಅದರಿಂದ ಮೊದಲಿಗೆ ನಾನು ಸ್ಪೈಸಸ್ನ ಹಾಕ್ಕೊಳ್ತಾಯಿದ್ದೀನಿ. ಇಲ್ಲಿ ನಾನು ಇವತ್ತು ರುಬ್ಕೊಳ್ತಿಲ್ಲ ಯಾವುದೇ ಮಸಾಲನೂ. ಬ್ಯಾಚುಲರ್ಗಳು ಸಹ ತುಂಬ ಈಸಿಯಾಗಿ ಈ ಪಲಾವ್ನ ರೆಡಿ ಮಾಡ್ಕೋಬೋದು. ಸ್ಪೈಸಸ್ ಹಾಕಿ ನಂತರ 2 ಈರುಳ್ಳಿನ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ ನಂತರ ಇಲ್ಲಿ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ 2 ಟೊಮೊಟೊ ಕಟ್ ಮಾಡ್ಕೊಂಡಿರೋಂಥ ಟೊಮೊಟೊನ ಸೇರಿಸಿ ಅದು ಮೆದ್ದೆ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಕಟ್ ಮಾಡಿ ಇಟ್ಕೊಂಡಿರೋಂಥ ಎಲೆಕೋಸನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊತೀನಿ. ಇದನ್ನು ಈಸಿಯಾಗಿ ಮಾಡ್ಕೋಬೋದು, ಏಕೆಂದರೆ ನಾವು ಇದಕ್ಕೆ ಮಸಾಲೆ ರುಬ್ಕೊಂಡಿಲ್ಲ. ಫಟಾಫಟ್ ಅಂತ ಬೆಳಗಿನ ಟಿಫನ್ನು ಬೇಗ ರೆಡಿ ಆಗುತ್ತೆ. ಇಲ್ಲಿ ನಾನು 1 ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ 3 ಲೋಟದಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇಲ್ಲಿ ಅರ್ಧ ಟೀ ಸ್ಪೂನಷ್ಟು ಚಕ್ಕೆ ಪೌಡರು ಮತ್ತು ಅಡಿಗೆ ಅರಿಶಿನ, ಒಂದು 1/4 ಟೀ ಸ್ಪೂನಷ್ಟು, ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ, 1 ಸ್ಪೂನಷ್ಟು ಖಾರದ ಪುಡಿ. ಏಕೆಂದರೆ ನಾನಿಲ್ಲಿ ಮೆಣಸಿಕಾಯಿನ ಯೂಸ್ ಮಾಡಿಲ್ಲ, ಅದರಿಂದ ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ 1 ಲೋಟದಷ್ಟು ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ಅಕ್ಕಿ ಹಾಕಿದ ನಂತರ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಮಿಕ್ಸ್ ಮಾಡ್ಕೊಂಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಅದು ಕುದಿ ಬರಬೇಕು. ಏಕೆಂದರೆ ನಾವು ಇಲ್ಲಿ ವಿಸಲ್ ಹಾಕಿಸ್ಕೊಳ್ಳೋದ್ರಿಂದ ಒಂದು ಕುದಿ ಬಂದ ನಂತರನೇ ನಾವು ಕುಕ್ಕರು ಮುಚ್ಚಳ ಮುಚ್ಚಿ 1 ವಿಸಲ್ನ ಹಾಕಿಸ್ಕೊಂಡ್ರೆ ಬಿಸಿ ಬಿಸಿಯಾದ ಎಲೆಕೋಸಿನ ಪಲಾವು ರೆಡಿಯಾಗುತ್ತೆ. ಬ್ಯಾಚುಲರ್ಗೆ ತುಂಬ ಈಸಿಯಾದ ರೆಸಿಪಿ ಇದು. ಏಕೆಂದರೆ ಮಸಾಲೆ ರುಬ್ಬೋ ಆಗಿಲ್ಲ. ಎಲ್ಲನೂ ಒಂದು ಸಲ ಕಟ್ ಮಾಡಿ ಇಟ್ಕೊಂಡ್ರೆ ಒಂದು 1/4 ಗಂಟೆಯಲ್ಲಿ ಈ ಪಲಾವ್ನ ರೆಡಿ ಮಾಡ್ಕೋಬೋದು. ಆ ಎಲೆಕೋಸು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನೋಡಿ, ಬಿಸಿ ಬಿಸಿಯಾದ ಬೆಳಗಿನ ಬ್ರೇಕ್ಫಾಸ್ಟು ರೆಡಿಯಾಗಿದೆ. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಏಕೆಂದರೆ ಗೋಬಿಗೆ ಎಷ್ಟು ಟೇಸ್ಟ್ ಕೊಡುತ್ತೋ ಅದೇ ರೀತಿ ನಾವು ಪಲಾವ್ ಮಾಡ್ಕೊಂಡು ತಿಂದರೆ ತುಂಬ ರುಚಿಕರವಾಗಿರುತ್ತೆ. ನೋಡಿ, ಉದುದ್ರಾಗಿರೋ ಅಂಥ ಬೆಳಗಿನ ಬಿಸಿ ಬಿಸಿಯಾದ ಎಲೆಕೋಸಿನ ಪಲಾವು ರೆಡಿಯಾಗಿದೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.